ನಮ್ಮ ಮನೆಯ ಹಿತ್ತಲಿನಲ್ಲಿರೋ ಕೋಳಿಗಳ ಮೂಲ ಯಾವುದು? ಅಸಲಿಗೆ ಇದು ಹೇಗೆ ಕಾಡಿನಿಂದ ಮಾನವರ ಸಂಪರ್ಕಕ್ಕೆ ಬಂತು? ಇಂದು ಜಗತ್ತಿನಲ್ಲಿ ಕೋಟ್ಯಂತರ ಕೋಳಿಗಳು ಇವೆ. ಆದರೆ ಇವೆಲ್ಲವುಗಳ ಮೂಲ ಒಂದೇ ಪಕ್ಷಿ. ಏಷ್ಯಾದಲ್ಲಿ ಹುಟ್ಟಿ ಈ ಹಕ್ಕಿ ಸಮುದ್ರ ದಾಟಿ ಹೋದ ಕತೆ ನಿಮಗೆ ಗೊತ್ತಾ? ಬನ್ನಿ, ಇವತ್ತಿನ ಮಾಯಾವನ ಸಂಚಿಕೆಯಲ್ಲಿ ಈ ಜಂಗಲ್ ಫೌಲ್ ಅಥವಾ ಕಾಡು ಕೋಳಿಯ ಅಜ್ಞಾತ ಲೋಕವನ್ನು ಅನಾವರಣ ಮಾಡೋಣ. ಇಂದು ನಾವು ನೋಡುವ ಪ್ರತಿಯೊಂದು ಕೋಳಿಯ ಹಿಂದೆ ಸುಮಾರು 8,000 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ವಿಜ್ಞಾನಿಗಳ ಪ್ರಕಾರ ಏಷ್ಯಾದ ದಟ್ಟ ಕಾಡುಗಳಲ್ಲಿ ವಾಸವಿದ್ದ ಈ ಕೆಂಪು ಕಾಡು ಕೋಳಿಗಳೇ ಇಂದಿನ ಎಲ್ಲ ಸಾಕು ಕೋಳಿಗಳ ಮೂಲ ಪುರುಷರು. ಆದರೆ ಒಂದು ಅಚ್ಚರಿಯ ವಿಷಯ ಗೊತ್ತಾ? ಏಷ್ಯಾದಲ್ಲಿ ಹುಟ್ಟಿದ ಈ ಕಾಡು ಕೋಳಿ ಸಾವಿರಾರು ವರ್ಷಗಳ ಹಿಂದೆಯೇ ಪೆಸಿಫಿಕ್ ಸಾಗರವನ್ನು ದಾಟಿ ದೂರದ ಚಿಲಿ ದೇಶದವರೆಗೂ ತಲುಪಿದ್ದು ಹೇಗೆ ಅನ್ನೋದು ಇಂದಿಗೂ ಸಂಶೋಧಕರಿಗೆ ಒಂದು ದೊಡ್ಡ ಕುತೂಹಲ. ಅಂದು ಮನುಷ್ಯ ಇವುಗಳನ್ನು ಆಹಾರಕ್ಕಾಗಿ ಅಲ್ಲ, ಬದಲಾಗಿ ಇವುಗಳ ಧೈರ್ಯ ಮತ್ತು ಪುಂಜಗಳ ಕಾಳಗ ನೋಡಿ ಆಕರ್ಷಿತನಾಗಿ ತನ್ನ ಜೊತೆ ಕರೆದೊಯ್ದ. ಕಾಡಿನಲ್ಲಿ ಈ ಕಾಡು ಕೋಳಿಯ ಬದುಕು ಒಂದು ವಿಸ್ಮಯವೇ ಸರಿ. ಕ್ರೂರ ಶತ್ರುಗಳಿಂದ ಅಪಾಯ ಬಂದಾಗ ಇದು ಹೇಗೆ ತಪ್ಪಿಸಿಕೊಳ್ಳುತ್ತದೆ ಗೊತ್ತಾ? ಸಾಕು ಕೋಳಿಗಳಿಗಿಂತ ಕಾಡು ಕೋಳಿಗಳು ದೈಹಿಕವಾಗಿ ತುಂಬ ಚುರುಕು ಮತ್ತು ತೆಳ್ಳಗಿರುತ್ತವೆ. ಇವುಗಳ ದಿನಚರಿ ಶುರುವಾಗೋದೇ ಮುಂಜಾನೆಯ ಆ ತೀಕ್ಷ್ಣವಾದ ಕೂಗಿನಿಂದ. ಇವು ನೆಲದ ಮೇಲೆ ಆಹಾರ ಹುಡುಕಿದರೂ ರಾತ್ರಿ ಹೊತ್ತು ಮಾತ್ರ ನೆಲದ ಮೇಲೆ ಮಲಗಲ್ಲ. ಶತ್ರುಗಳಾದ ನರಿ ಅಥವಾ ಕಾಡು ಬೆಕ್ಕುಗಳಿಂದ ಬಚಾವಾಗಲು ಇವು 10 ರಿಂದ 20 ಅಡಿ ಎತ್ತರದ ಮರದ ಕೊಂಬೆಯ ಮೇಲೆ ಆಶ್ರಯ ಪಡೆಯುತ್ತವೆ. ವಿಶೇಷ ಅಂದರೆ ಸಾಕು ಕೋಳಿಗಳಿಗೆ ಆರೋದು ಮರೆತು ಹೋಗಿರಬಹುದು, ಆದರೆ ಕಾಡು ಕೋಳಿಗಳು ಅಪಾಯದ ಸಮಯದಲ್ಲಿ ಕ್ಷಣಾರ್ಧದಲ್ಲಿ ಗಾಳಿಯಲ್ಲಿ ಚಿಮ್ಮಿ ಆರಬಲ್ಲವು. ಇನ್ನು ಇವುಗಳ ಸಂತಾನೋತ್ಪತ್ತಿಯ ವಿಚಾರಕ್ಕೆ ಬಂದರೆ, ಮನುಷ್ಯನ ಹಟ್ಟಿಯಲ್ಲಿರೋ ಕೋಳಿಗಳಿಗೂ ಇವುಗಳಿಗೂ ಆಕಾಶ ಭೂಮಿಯ ವ್ಯತ್ಯಾಸವಿದೆ. ಸಾಕು ಕೋಳಿಗಳು ವರ್ಷಕ್ಕೆ 100 ಮೊಟ್ಟೆ ಇಡಬಹುದು, ಆದರೆ ಇವು ಕೇವಲ ಸಂತಾನೋತ್ಪತ್ತಿಯ ಕಾಲದಲ್ಲಿ ಮಾತ್ರ ಮೊಟ್ಟೆ ಇಟ್ಟು 21 ದಿನಗಳ ಕಾಲ ಕಾವು ಕೊಟ್ಟು ಮರಿ ಮಾಡುತ್ತವೆ. ಪ್ರಕೃತಿ ಇವುಗಳಿಗೆ ಕಲಿಸಿರೋ ಪಾಠ ಒಂದೇ: ಸಂಖ್ಯೆಗಿಂತ ಸಂರಕ್ಷಣೆ ಮುಖ್ಯ. ತಾಯಿ ಕೋಳಿ ತನ್ನ ಮರಿಗಳಿಗೆ ಕೊಡುವ ಆ ಸೀಕ್ರೆಟ್ ಸಿಗ್ನಲ್ಗಳು ಕಾಡಿನ ಕ್ರೂರ ಪ್ರಾಣಿಗಳಿಂದ ಅವುಗಳನ್ನು ಕಾಪಾಡುತ್ತದೆ. ಸಾವಿರಾರು ವರ್ಷಗಳ ಕಾಲ ಮಾನವನ ನಾಗರಿಕತೆಯ ಜೊತೆ ಬೆಳೆದು ಬಂದ ಈ ಕಾಡು ಕೋಳಿ ಇಂದು ಒಂದು ದೊಡ್ಡ ಸವಾಲನ್ನು ಎದುರಿಸುತ್ತಿದೆ. ಸಾಕು ಕೋಳಿಗಳ ಜೊತೆ ಸಂಕರಣಗೊಂಡು ಅಂದರೆ ಕ್ರಾಸ್ ಬ್ರೀಡಿಂಗ್ ಇವುಗಳ ಅಸಲಿ ಮತ್ತು ಶುದ್ಧ ವೈಲ್ಡ್ DNA ಮಾಯವಾಗುತ್ತಿದೆ. ಮತ್ತು ಕಾಡು ಕೋಳಿಗಳನ್ನು ಬೇಟೆಯಾಡೋದು ಅಥವಾ ಮನೆಯಲ್ಲಿ ಸಾಕೋದು ವನ್ಯಜೀವಿ ಕಾಯ್ದೆಯಡಿ ಶಿಕ್ಷಾರ್ಹ ಅಪರಾಧ. ಈ ಮೂಲ ಪುರುಷನಾದ ಕಾಡು ಕೋಳಿಯನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಹೊಣೆ. ಮುಂದಿನ ಬಾರಿ ನೀವು ಕಾಡು ಕೋಳಿಯನ್ನು ನೋಡಿದಾಗ ಅದರ ಹಿಂದೆ ಇರೋ
ಈ 8,000 ವರ್ಷಗಳ ಸುದೀರ್ಘ ವಿಕಸನದ ಹಾದಿಯನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಇಂತಹ ಮತ್ತಷ್ಟು ರೋಚಕ ವನ್ಯಜೀವಿಗಳ ಕಥೆಗಳಿಗಾಗಿ ಮಾಯಾವನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.